ಒಂದು ಕಡೆ ಸಿಎಂ ಸಭೆ ಮಾಡ್ತಿದ್ದಾರೆ, ಮತ್ತೊಂದೆಡೆ ಈ ರೀತಿಯ ಘಟನೆಗಳು ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇದೆ. ಫೈನಾನ್ಸ್ ಕಿರುಕುಳಕ್ಕೆ ಊರೇ ಬಿಟ್ಟಿದ್ದಾರೆ ಉಪನ್ಯಾಸಕರೊಬ್ಬರು. ಕುಟುಂಬ ಸಮೇತ ಗ್ರಾಮ ತೊರೆದಿದ್ದಾರೆ ಉಪನ್ಯಾಸಕರು. ವಿಜಯನಗರದ ಹರಪನಹಳ್ಳಿ ತಾಲೂಕಿನ ಶಿವಪುರದಲ್ಲಿ ನಡೆದಿರುವಂಥ ಘಟನೆ ಇದು. ಮನೆ ಕಟ್ಟಿಸಿದ್ರು, ಮನೆಯ ಮೇಲೆ 6 ಲಕ್ಷ ರೂಪಾಯಿ ಲೋನ್ ಮಾಡಿದ್ರು. ನಂತರ ಅವರ ಜಾಬಲ್ಲೇನೋ ಪ್ರಾಬ್ಲಮ್ ಆಗಿತ್ತು, ಅವರಿಗೆ ಕಂತು ಕಟ್ಟೋದಕ್ಕಾಗಿರಲಿಲ್ಲ. ಕಂತು ಕಟ್ಟುವಂತೆ ಸಿಬ್ಬಂದಿ ಕಿರುಕುಳ ಕೊಟ್ಟಿದ್ದಾರೆ. ಅವರ ಕಿರುಕುಳಕ್ಕೆ ಬೇಸತ್ತು ಅವರು ಮನೆ ಬಿಟ್ಟು ಊರು ಬಿಟ್ಟೇ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. 1-1.5 ವರ್ಷ ನಿಯತ್ತಾಗಿ ಲೋನ್ ಕಟ್ಕೊಂಡು ಬಂದಿದ್ದಾರೆ. ಅವರ ಉದ್ಯೋಗದಲ್ಲಿ ಏರುಪೇರಾದಂಥ ಪರಿಣಾಮ ಅವರಿಗೆ ಕಟ್ಟೋದಕ್ಕೆ ಸಾಧ್ಯ ಆಗಲಿಲ್ಲ. ಕೊನೆಗೆ ಅವರು ಊರು ಬಿಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಾನಂದ್ ಫೋನ್ ಸಂಪರ್ಕದಲ್ಲಿ. ಶಿವಾನಂದ, ಯಾರಿಂದ ಲೋನನ್ನು ಪಡ್ಕೊಂಡಿದ್ರು, ಅಂದ್ರೆ ಯಾವ ಕಂಪನಿಯಿಂದ ಲೋನನ್ನು ಪಡ್ಕೊಂಡಿದ್ರು, ಯಾವ ರೀತಿ ಕಿರುಕುಳ ಕೊಡ್ತಿದ್ರು ಇವರಿಗೆ? ಕಳೆದ 2 ವರ್ಷದ ಹಿಂದೆ ಅಷ್ಟೇ ತನ್ನ ಸ್ವಂತ ಮನೆ ಶಿವಪುರದಲ್ಲಿ ಇರ್ತಕ್ಕಂತಹ ಮನೆಯಿಂದ ಅಡವಿಟ್ಟು ಈ ಒಂದು ಲೋನ್ ಅನ್ನು ಪಡೆದಿರ್ತಾನೆ ಈ ಉಪನ್ಯಾಸಕ. ಆದ್ರೆ ಕಳೆದ 5 ತಿಂಗಳಿಂದ ಜಾಬ್ ನಲ್ಲಿ ಪ್ರಾಬ್ಲಮ್ ಆಗಿರೋದ್ರಿಂದ ಹಣವನ್ನು ಲೋನ್ ಅನ್ನ ಕಟ್ಟಲಿಕ್ಕೆ ಆಗಿರಲ್ಲ. ಹೀಗಾಗಿ ನಮಗೆ ಕಾಲಾವಕಾಶ ನೀಡಿ ಅಂತ ಹೇಳಿ ಪರಿಪರಿಯಾಗಿ ಕೂಡ ಆ ಫೈನಾನ್ಸ್ ಕಂಪನಿಯವರ ವಿರುದ್ಧ ಬೇಡಿಕೊಂಡಿರ್ತಾನೆ. ಆದ್ರೆ ಆ ಫೈನಾನ್ಸ್ ಕಂಪನಿಯವರು ಪ್ರತಿನಿತ್ಯವೂ ಕೂಡ ಆ ಒಂದು ಉಪನ್ಯಾಸಕನ ಮನೆಗೆ ಬಂದು ಅಲ್ಲೇ ಬೆಳಗ್ಗೆ ಬಂದವರು ರಾತ್ರಿವರೆಗೂ ಅಲ್ಲೇ ಇರ್ತಿದ್ರು ಅನ್ನೋಂಥ ಆತಂಕಕಾರಿ ವಿಷಯವನ್ನು ಕೂಡ ಈಗ ಖುದ್ದು ಉಪನ್ಯಾಸಕ ಒಂದು ಆಡಿಯೋ ಮೂಲಕ ಆತನ ಅಳಲನ್ನು ತೋಡಿಕೊಂಡಿರ್ತಕ್ಕಂಥದ್ದು. ಈಗ ಆತ ಶಿವಪುರ ತಾಂಡ ಗ್ರಾಮವನ್ನು ತೊರೆದು ಕಿರುಕುಳಕ್ಕೆ ಈಗ ಹರಪನಹಳ್ಳಿಯಲ್ಲಿ ಪಟ್ಟಣದ ಒಂದು ಬಾಡಿಗೆ ಮನೆಯಲ್ಲಿ ವಾಸ ಇದ್ದಾರೆ. ಈಗ ಅಲ್ಲಿಗೂ ಕೂಡ ಒಂದು ಫೈನಾನ್ಸ್ ಕಂಪನಿಯ ಸಿಬ್ಬಂದಿಗಳಿದ್ದಾರೆ, ಅಲ್ಲಿ ಹೋಗಿ ಕೂಡ ಟಾರ್ಚರ್ ಮಾಡುವಂತ ಘಟನೆ ಈಗ ನಿರಂತರವಾಗಿ ನಡೀತಾ ಇರೋದ್ರಿಂದ ಆ ಒಂದು ಉಪನ್ಯಾಸಕ ಮಾನಸಿಕವಾಗಿ ತೀವ್ರವಾಗಿ ಕುಂದುವಂತ ಪರಿಸ್ಥಿತಿ ಈಗ ಎದುರಾಗಿರ್ತಕ್ಕಂತಹದ್ದು. ರಕ್ಷಿತ್, ಧನ್ಯವಾದ ಶಿವಾನಂದ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.